ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರತ್ತ ಭಾವಿಸ್ತೀನಿ. RRB NTPC ಕಡೆಯಿಂದ ಪರೀಕ್ಷೆ ಯಾವಾಗ ಆರಂಭ ಅಂತೇಳಿ ನೋಟಿಫಿಕೇಶನ್ ಈಗಾಗಲೇ ಬಿಡುಗಡೆಯಾಗಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮೆಸೇಜ್ ಬಂದಿದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ. ಏನಾದರೂ ನೀವು ಹೊಸಬರು ಇದ್ದರೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಆಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಇನ್ನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ನೋಟಿಸನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಗ್ರಾಜ್ಯುಯೇಟ್ ಅಂತಿದೆ. ಎಕ್ಸಾಮ್ ಡೇಟನ್ನು ನಾವು ನೋಡ್ತಾ ಹೋದರೆ ಇಲ್ಲಿ 16 ಮಾರ್ಚ್ 2026ರಿಂದ 27 ಮಾರ್ಚ್ 2026ರವರೆಗೆ, ಇಲ್ಲಿ 16 ಮಾರ್ಚ್ 2026ರಿಂದ 27 ಮಾರ್ಚ್ 2026ರವರೆಗೆ ಈ ಒಂದು RRB NTPC ಗ್ರಾಜ್ಯುಯೇಟ್ ಅಭ್ಯರ್ಥಿಗಳ ಒಂದು ಪರೀಕ್ಷೆಯನ್ನು ನಡೀತದೆ. ಇಲ್ಲಿ ಗ್ರಾಜ್ಯುಯೇಟ್ ಅಂದ್ರೆ ನಾವು 2 ಅಪ್ಲಿಕೇಶನನ್ನು ಹಾಕಿದ್ದೀವಿ ಸರ್. ಒಂದು PUC ಮೇಲೂ ಕೂಡ ಹಾಕಿದ್ದೀವಿ, ಒಂದು ಡಿಗ್ರಿ ಮೇಲೂ ಕೂಡ ಹಾಕಿದ್ದೀವಿ ಅಂತೇಳಿ. ಇನ್ನು ಗ್ರಾಜ್ಯುಯೇಟ್ ಮತ್ತು ನಾನ್ ಗ್ರಾಜ್ಯುಯೇಟ್ ಅಂತೇಳಿ ಇಲ್ಲಿ ಇಬ್ಬರಿಗೂ ಕೂಡ ಸಂಬಂಧಪಟ್ಟಂತೆ ಇರ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ ಯಾವುದು? ಇನ್ನು ಮೆಸೇಜ್ ಬಂದಿಲ್ಲ ಅಂತಂದ್ರೆ ಹೆಂಗೆ ಸರ್? ಮೆಸೇಜ್ ಬಂದಂಥ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ನಾವು ಪರೀಕ್ಷೆಗೆ ಎಲಿಜಿಬಲ್ ಆಗಿದ್ದೀವಿ ಅಂತೇಳಿ ಅರ್ಥನೋ ಅಥವಾ ನಮ್ದು ಒಂದು ರಿಜೆಕ್ಟ್ ಆಗಿದೆ ಅಂತೇಳಿ ಅರ್ಥನೋ ಅನ್ನೋದು ಕೂಡ ನಮಗೆ ಒಂದು ಪ್ರಶ್ನೆ ಆಗಿರ್ತದೆ. ಹಾಗಾಗಿ ಆ ಮೆಸೇಜ್ ಯಾವ ಥರನಾಗಿ ಬಂದಿದೆ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಒಂದು ಅಭ್ಯರ್ಥಿ ನನಗೆ ಸರ್ ನನಗೆ ಈ ಥರನಾಗಿ ಮೆಸೇಜ್ ಬಂದಿದೆ ಸರ್, ಇದರ ಅರ್ಥವೇನು ಅಂತೇಳಿ ನನಗೆ ಮೆಸೇಜ್ ಹಾಕಿದ್ದ. ಹಾಗಾಗಿ ಆ ಒಂದು ಮೆಸೇಜನ್ನು ನಿಮ್ಗೆ ತೋರಿಸ್ತಾ ನಾನು ಏನಂತ ಹೇಳಿದೆ ಇದ್ರೊಳಗಡೆ ಅಂತಂದರೆ, ಡಿಯರ್ ಅಪ್ಲಿಕೆಂಟ್ ಅಂದರೆ ನಾವು ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳು, ಯುವರ್ ಅಪ್ಲಿಕೇಶನ್ ಫಾರ್ CEN ಅಂದ್ರೆ ನಾವು ಯಾವಾಗ ಅಪ್ಲಿಕೇಶನನ್ನು ಹಾಕಿದ್ದೀವಿ ಅಥವಾ ಈ ಒಂದು ಹುದ್ದೆ ಯಾವಾಗ ಕರೆದಿದ್ರು ಅಂತೇಳಿ ಇಲ್ಲಿ ಡೇಟನ್ನು ಕೂಡ ಅವರು ಕೊಟ್ಟಿರ್ತಾರೆ. 7/2025 ನಾವು 2025ರಲ್ಲಿ ಈ ಒಂದು RRB NTPC ಗ್ರಾಜ್ಯುಯೇಟ್ ಮತ್ತು ನಾನ್ ಗ್ರಾಜ್ಯುಯೇಟ್ ಅಂತೇಳಿ ಕರೆದಿದ್ರಲ್ಲ, ಆ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ವಿ. ಇಲ್ಲಿ ರಿಕ್ರೂಟ್ಮೆಂಟ್ ಫಾರ್ ದ ವರ್ಷನ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಆ್ಯಂಡ್ ಅಂಡರ್ ಗ್ರಾಜ್ಯುಯೇಟ್. ಇಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಅಂತ ಅಭ್ಯರ್ಥಿ ಅಂದ್ರೆ PUC ಮೇಲೆ ಎಷ್ಟು ಪೋಸ್ಟ್ಗಳಿದ್ದವು ನಾವು ಹಾಕುವಾಗ ಅಂತಂದ್ರೆ ಸುಮಾರು 3,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಕರೆದಿದ್ರು. ಇದರ ಮೇಲೆ PUC ಮೇಲೆ. ಇನ್ನು ಗ್ರಾಜ್ಯುಯೇಟ್ ಅಭ್ಯರ್ಥಿಗಳಿಗೆ ಎಷ್ಟು ಕರೆದಿದ್ರು ಅಂದ್ರೆ ಸುಮಾರು 5,000ಕ್ಕಿಂತ ಹೆಚ್ಚಿನ ಪೋಸ್ಟನ್ನು ಕರೆದಿದ್ರು. ಟೋಟಲ್ ಆಗಿ 8,000ಕ್ಕಿಂತ ಹೆಚ್ಚಿನ ಪೋಸ್ಟನ್ನು ಕರೆದಿದ್ರು. ಹಾಗಾಗಿ ಇಲ್ಲಿ ಕ್ಯಾಟಗರೀಸ್ ಅಂಡರ್ ಗ್ರಾಜ್ಯುಯೇಟ್ ಅಂತೇಳಿ ಕೊಟ್ಟಿದ್ದಾರೆ. PUC ಮೇಲೆ ಕರೆದಂಥ ಅಭ್ಯರ್ಥಿ, ಆ ಒಂದು PUC ಮೇಲೆ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಯ ಒಂದು ಮೆಸೇಜ್ ಇದು. ಪ್ರೊಫೆಷನಲಿ ಅಕ್ಸೆಪ್ಟೆಡ್ ಅಂತೇಳಿ ಕೊಟ್ಟಿದ್ದಾರೆ ಕೆಳಗಡೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗಿದೆ ಅಂದರೆ ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ. ಯಾರು ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ? ರೈಲ್ವೆ ರಿಕ್ರೂಟ್ಮೆಂಟ್ ಅವರು ನಿಮ್ಮ ಒಂದು ಅಪ್ಲಿಕೇಶನನ್ನು ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಹಾಕುವಾಗ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಲಿ, ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಆಗಲಿ, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನಿಮ್ಮ ಒಂದು ಅಪ್ಲಿಕೇಶನ್ ನಾವು ಅಕ್ಸೆಪ್ಟನ್ನು ಮಾಡ್ಕೊತೀವಿ. ಮುಂದಿನ ಹಂತದಲ್ಲಿ ನಿಮ್ಮ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ನೀವು ಎಲಿಜಿಬಲನ್ನು ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಅವರು ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನನ್ನ ಡೌಟ್ ಆಗಿರ್ತಾ ಇದೆ ಅಂತಂದ್ರೆ ಅವ್ರಿಗೆ ಮೆಸೇಜೇ ಬಂದಿರಂಗಿಲ್ಲ. ಯಾಕೆ ಮೆಸೇಜ್ ಬಂದಿರಂಗಿಲ್ಲ ಅಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಇರ್ತಾವೆ, ಸರ್ವರ್ ಬಿಜಿ ಇರ್ತಾವೆ. RRB ರಿಕ್ರೂಟ್ಮೆಂಟ್ ಬೋರ್ಡ್ದವ್ರು ನಮಗೆ ಮೆಸೇಜನ್ನು ಕಳಿಸುವಾಗ ನಮ್ಮ ಒಂದು ನೆಟ್ವರ್ಕ್ ಇಶ್ಯೂ ಇರ್ತದೆ ಅಥವಾ ಸರ್ವರ್ ಪ್ರಾಬ್ಲಮ್ ಇರ್ತೈತಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಂತ ಮೆಸೇಜ್ ಬಂದಿರ್ತೈತೆ ಅಂತಂದ್ರೆ, ಇಲ್ಲಿ ಪ್ರೊಫೆಷನಲಿ ಎಕ್ಸೆಪ್ಟೆಡ್ ಅಂತಿದ್ದಲ್ಲಿ ಎಲ್ಲಾನು ಸೇಮೇ ಇರ್ತದ. ಇಲ್ಲಿ ಕೆಳಗಡೆ ಏನಂತ ಬಂದಿರ್ತದ ಅಂತಂದ್ರೆ ರಿಜೆಕ್ಟೆಡ್ ಅಂತೇಳಿ ಬಂದಿರ್ತದ. ಯಾಕೆ ರಿಜೆಕ್ಟೆಡ್ ಅಂತ ಬಂದಿರ್ತದ ಸರ್? ನಮಗದು ಗೊತ್ತಾಗ್ಲಿಲ್ಲ ಅಂತಂದ್ರೆ, ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಒಂದು ಡೀಟೇಲ್ಸ್ ಮಿಸ್ ಮ್ಯಾಚ್ ಆಗಿತ್ತು ಅಂತಂದ್ರೆ, ನಮ್ಮ ಒಂದು ಡಾಕ್ಯುಮೆಂಟ್ಸ್ ನಾವು PDF ಅಪ್ಲೋಡ್ ಮಾಡುವಾಗ ಬ್ಲರ್ನ್ ಇತ್ತು ಅಂತಂದ್ರೆ, ಇನ್ನು ನಾವು ಹಾಕುವಾಗ ಯಾವುದೇ ಒಂದು ಪ್ರಾಬ್ಲಮ್ಗಳಿತ್ತು ಅಂತಂದ್ರೆ ಅಲ್ಲಿ ರಿಜೆಕ್ಟೆಡ್ ಅಂತೇಳಿ ಬಂದಿರ್ತದ. ಆ ರಿಜೆಕ್ಟೆಡ್ ಅಂತೇಳಿ ಯಾವ ಡಾಕ್ಯುಮೆಂಟ್ಸ್ ಇಂದ ಬಂತು, ಯಾತಕ್ಕಾಗಿ ಬಂತು ಅಂತೇಳಿ ನಾವು ತಿಳ್ಕೊಬೇಕಂತಂದ್ರೆ ನಮ್ಮ ಒಂದು ಜಿಮೇಲ್ಗೆ ಅವರು ಲಿಂಕನ್ನು ಕಳಿಸಿರ್ತಾರೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಯಾವುದಕ್ಕೆ ರಿಜೆಕ್ಟೆಡ್ ಬಂದದ, ನೀವು ಏನು SSLC ಮಾರ್ಕ್ಸ್ ಕಾರ್ಡನ್ನು ತಪ್ಪಾಗಿ ಹಾಕಿದ್ದೀರಾ, ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತಪ್ಪಾಗಿ ಹಾಕಿದ್ದೀರಾ, ಅಥವಾ ನಿಮ್ಮ ಒಂದು ಲೈವ್ ಫೋಟೋ ಕ್ಯಾಪ್ಚರ್ ಅಂತಿತ್ತಲ್ಲ ಅದು ಏನಾದರೂ ತಪ್ಪಾಗಿ ಹಾಕಿದ್ದೀರಾ, ಅಥವಾ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಅವ್ರು ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಹಾಗಾಗಿ ಯಾರು ಮೆಸೇಜ್ ಬಂದಿಲ್ಲ ಸರ್, ನನ್ನ ಮೆಸೇಜ್ ಬಂದಿಲ್ಲ ಅಂತೇಳಿ ಭಯ ಪಡಕ್ಕೆ ಹೋಗಬೇಡಿ. ನಿಮ್ಮ ಜೊತೆಗೆ ಅಪ್ಲಿಕೇಶನ್ ಹಾಕಿದಂಥ ನಿಮ್ಮ ಫ್ರೆಂಡ್ಸಿಗೂ ಕೂಡ ಕೇಳ್ರಿ. ಯಾಕಂದರೆ ಅವ್ರದ್ದು ಒಂದು ಮೆಸೇಜ್ ಬತ್ತಂತಂದರೆ
ನಿಮ್ಮದು ಮೆಸೇಜ್ ಬಂದಿಲ್ಲ ಅಂತೇಳಿ ನೀವು ಗಾಬರಿ ಪಡಕ್ಕೆ ಹೋಗಬೇಡಿ. ಅವ್ರದ್ದು ಯಾವಾಗ ಒಂದು ಹಾಲ್ ಟಿಕೆಟ್ ಅಥವಾ ನೀವು ಅವ್ರಿಗೆ ಈ ಥರನಾಗಿ ಮೆಸೇಜ್ ಬರ್ತಂದ್ರೆ ನೀವು ಆಗಾಗ ನಿಮ್ಮ ಒಂದು RRB ಸೈಟಿಗೆ ಅದು ಒಂದು ಏನಿರ್ತೈತಲ್ಲ ಆ ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊತ ಚೆಕ್ ಮಾಡ್ಕೊತ ಇರ್ರಿ. ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಇರ್ತೈತಿ. ನಮಗೂ ಕೂಡ ಹಾಲ್ ಟಿಕೆಟು ಕೂಡ ಬಂದಿರ್ತಾವೆ. ರಿಜೆಕ್ಟ್ ಆಗಿತ್ತಂದ್ರೆ ಅದು ಆಲ್ರೆಡಿ ನಮ್ಮ ಒಂದು ಜಿಮೇಲ್ಗೆ ರಿಜೆಕ್ಟ್ ಅಂತೇಳಿ ಬಂದ್ಬಿಡ್ತದೆ. ಹಾಗಾಗಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು RRB NTPC ಗ್ರಾಜ್ಯುಯೇಟ್ ಮತ್ತು ನಾನ್ ಗ್ರಾಜ್ಯುಯೇಟ್ಗೆ ಸಂಬಂಧಪಟ್ಟಂತೆ 16 ಮಾರ್ಚ್ 2026ರಿಂದ 26 ಮಾರ್ಚ್ 2026ರವರೆಗೆ ಈ ಒಂದು ಪರೀಕ್ಷೆ ನಡೀತದೆ. ಹಾಗಾಗಿ ಯಾರೆಲ್ಲ ಓದೋದನ್ನು ಬಿಟ್ಟಿದ್ದೀರಿ ಅವರು ತಮ್ಮ ಒಂದು ಓದನ್ನು ಆರಂಭ ಮಾಡ್ಕೊಳ್ಳಿ. ಯಾಕಂತಂದರೆ ಹೋದ ಸತ 33,000ಕ್ಕಿಂತ ಹೆಚ್ಚಿನ ಒಂದು RRB ಗ್ರೂಪ್ ಡಿಗೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ. ಇನ್ನು ಹಲವು ವಿದ್ಯಾರ್ಥಿಗಳು ಕೂಡ ಅವರ ಒಂದು ಮಾರ್ಕ್ಸ್ ಸುಮಾರು 80ಕ್ಕಿಂತ ಮೇಲೇನೂ ಕೂಡ ಪಡ್ಕೊಂಡಿದ್ದಾರೆ. ಇನ್ನು RRB ಗ್ರೂಪ್ ಡಿಯಲ್ಲಿ 22,000 ಹುದ್ದೆಗಳಿಗೆ ಈಗಾಗಲೇ ಅಪ್ಲಿಕೇಶನ್ನು ಕೂಡ ಆರಂಭವಾಗಿದ್ದಾವೆ. ಹಾಗಾಗಿ ತಮ್ಮ ಒಂದು ಓದನ್ನು ಆರಂಭ ಮಾಡ್ಕೊಳ್ಳಿ. ಯಾರೂ ಈ ಥರ ಮೆಸೇಜ್ ಬಂದೈತೆ ಅಂತೇಳಿ ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಸುಮಾರು 500 ಹುದ್ದೆಗಳನ್ನು ಬಿಡಬೇಕಂತೇಳಿ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಆದೇಶನೂ ಕೂಡ ಆಗ್ಯದ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.